Hi, hello, welcome friends. Welcome back to the channel Maths Magic. ಇವತ್ತು ನಾನು CTET ಪೇಪರ್ 2 ಮ್ಯಾಥ್ಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ತಾ ಇದ್ದೀನಿ. ಆ ಟಾಪಿಕ್ ಮೇಲಪ್ಪ ಅಂದ್ರೆ ಲೀನಿಯರ್ ಇಕ್ವೇಶನ್ಸ್ ಮೇಲೆ. ನೋಡಿ CTET ಟೋಟಲ್ ಇಲ್ಲಿ ತನಕ 62 ಪೇಪರ್ ಆಗಿದಾವೆ 2011ರಿಂದ 2025 ತನಕ. ನಾಳೆ ನೀವು ಬರೆಯೋದು 26 ಒಂದು ಸೇರಿಸಿದ್ರೆ ಟೋಟಲ್ 63 ಎಕ್ಸಾಮ್ಸ್ ಆಗಿದೆ. ಈ 63ರಲ್ಲಿ 48 ಎಕ್ಸಾಮ್ಸ್ ಏನಿದಾವೆ ಅವು ಆನ್ಲೈನ್ ಆಗಿದಾವೆ. ಹೌದಾ, ಈ 48 ಆನ್ಲೈನ್ ಎಕ್ಸಾಮ್ ಮಿಕ್ಕಿರೋ ಆಫ್ಲೈನ್ ಎಕ್ಸಾಮ್ ಸೇರಿಸಿ ಲೀನಿಯರ್ ಇಕ್ವೇಶನ್ ಮೇಲೆ ಅತಿ ಹೆಚ್ಚು ಬಾರಿ ಕೇಳಲಾದಂತ ಪ್ರಶ್ನೆಗಳು ಮತ್ತು ಪ್ಯಾಟರ್ನ್, ಅದೇ ಪ್ಯಾಟರ್ನ್ ಮೇಲೆ ರಿಪೀಟೆಡ್ ಕ್ವಶನ್ಸ್ ಯಾವ ಬಂದಾವಲ್ಲ ಅದರ ಬಗ್ಗೆ ನಾನು ಇವತ್ತು ಕ್ಲಾಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೌದಾ, ಒಂದು 10 ಕ್ವಶನ್ಸ್ ಇದಾವೆ. ಅವೇ ಕ್ವಶನ್ಸ್ ಅಂತ ಅಲ್ಲ, ಬಟ್ ಅದೇ ಮಾಡೆಲ್ ಅಲ್ಲಿ ಕ್ವಶನ್ಸ್ ತುಂಬಾ ಸರ್ತಿ ರಿಪೀಟ್ ಆಗಿದೆ. ಓಕೆ, ಸೊ ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು 8 ದಿನ ಟೈಮ್ ಇದೆ. ಸೊ ಪ್ರಾಕ್ಟೀಸ್ ಮಾಡಿ, ಸ್ಕೋರ್ ಆಗುತ್ತೆ. ಓಕೆ, ಫಸ್ಟಿಗೆ ನೋಡಿ, ನಾನ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಫ್ಯಾಕ್ಟರೈಸೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದಾ, ಈ ಫ್ಯಾಕ್ಟರೈಸೇಷನ್ ಮಾಡ್ಬೇಕು ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವಯರ್, a ಮೈನಸ್ ಬಿ ಹೋಲ್ ಸ್ಕ್ವಯರ್, a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಇವು ಮೂರು ಐಡೆಂಟಿಟೀಸ್ ಏನೈತಲ್ಲ ತುಂಬಾನೇ ಇಂಪಾರ್ಟೆಂಟ್ ಐಡೆಂಟಿಟೀಸ್. ಹೌದಾ, ಈ ಮೂರು ಐಡೆಂಟಿಟಿ ಮೇಲೆನೆ ಮ್ಯಾಕ್ಸಿಮಮ್ ಫ್ಯಾಕ್ಟರೈಸೇಷನ್ ಕ್ವಶನ್ಸ್ ಇರೋದು. ಓಕೆ, ಇವು ಮೂರು ಐಡೆಂಟಿಟಿನ ಯೂಸ್ ಮಾಡ್ಕೊಂಡೆ ನಾವೇನ್ ಮಾಡ್ತೀವಿ, ಕ್ವಶನ್ಸ್ ನ ಸಾಲ್ವ್ ಮಾಡ್ತೀವಿ. ಓಕೆ, ಫಸ್ಟ್ ಕ್ವಶನ್ ನೋಡಿ, 49 ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಪ್ಲಸ್ 2xy ಅಂತ ಇದೆ. ಹೌದಾ, ಇದರದ್ದು ಫ್ಯಾಕ್ಟರೈಸೇಷನ್ ಕೇಳ್ತೇನೆ. ನೋಡಿ, ಕ್ವಶನ್ ಅಬ್ಸರ್ವ್ ಮಾಡಿ ನೋಡಿದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಪ್ಲಸ್ 2xy, ಇದು ನಮ್ಗೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್ ಫಾರ್ಮುಲಾ ಇದೆನಾ. ಹೌದಾ, a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಹೌದಾ, a ಸ್ಕ್ವಯರ್ ಪ್ಲಸ್ 2ab ಮೈನಸ್ ಬಿ ಸ್ಕ್ವಯರ್ ವಿಚ್ ಈಸ್ a ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮುಲಾ. ಹೌದಾ, ಆ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 49 ಮೈನಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್ ಬರುತ್ತೆ. ಓಕೆ, ಇವಾಗ ಈ ಟರ್ಮ್ ಸ್ಕ್ವಯರ್ ಅಲ್ಲಿ ಆಯ್ತು. ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಈ ಟರ್ಮ್ ಕೂಡ ಇದಕ್ಕೆ ಕನ್ವರ್ಟ್ ಮಾಡ್ಬೇಕು, ಸ್ಕ್ವೇರ್ ಕನ್ವರ್ಟ್ ಮಾಡ್ಬೇಕು. ಅವಾಗ ಈ ಟರ್ಮ್ ಸ್ಕ್ವೇರ್ ಕನ್ವರ್ಟ್ ಮಾಡಿದ್ರೆ ನಮಗೆ ಇದು ಮತ್ತೆ ಯಾವ ಫಾರ್ಮೆಟ್ ಅಲ್ಲಿ ಬರುತ್ತೆ, a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಇವಾಗ ಈ 49 ನ ಸ್ಕ್ವೇರ್ ಅಲ್ಲಿ ಬರ್ಕೊಳ್ಳೋಣ. ಯಾವ ರೀತಿ, 7 ಸ್ಕ್ವಯರ್, 7 7 49. ಸೊ ಇದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್. ಇವಾಗ ನೋಡಿ, ಇದು a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಯ್ತು. ಹೌದಾ, ಇದರದ್ದು ಸೊಲ್ಯೂಷನ್ ಏನ್ ಬರೀತೀವಿ ನಾವು, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರೀತೀವಿ. ಸೊ ಈ 7 ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ವೈ ಸ್ಕ್ವಯರ್ ನ ಇವಾಗ ನಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮೆಟ್ ಅಲ್ಲಿ ಬರೀಬೇಕು. ಓಕೆ, ಇಲ್ಲಿ 7 ಅಂದ್ರೆ a ಆಗುತ್ತೆ, ಎಕ್ಸ್ ಮೈನಸ್ ವೈ ಅಂದ್ರೆ ಬಿ ಆಗುತ್ತೆ. ಸೊ ಫಸ್ಟಿಗೆ a ಪ್ಲಸ್ ಬಿ, a ಪ್ಲಸ್ ಬಿ ಏನಿದೆ ಎಕ್ಸ್ ಮೈನಸ್ ವೈ ಇದೆ. ಓಕೆ, ನೆಕ್ಸ್ಟ್ a ಮೈನಸ್ ಬಿ, a ಏನಿದೆ 7 ಇದೆ, ಮೈನಸ್ ಎಕ್ಸ್ ಮೈನಸ್ ಬಿ, ಸಾರಿ ಎಕ್ಸ್ ಮೈನಸ್ ವೈ, ಮೈನಸ್ ಇಂಟು ಮೈನಸ್ ಪ್ಲಸ್ ವೈ. ಇಷ್ಟೇ, ಇದು ನಮ್ದು ಫೈನಲ್ ಆನ್ಸರ್. ಅದು ಅದೆಲ್ಲಿದೆ, ಆಪ್ಷನ್ ಡಿ ಅಲ್ಲಿ ಇದೆ. ಈಸಿ ಇದಾವೆ, ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ಬಂದ್ಬಿಡ್ತಾವ, ಅವೇನ್ ಬಹಳ ಟಫ್ ಇಲ್ಲ. ಫಸ್ಟಿಗೆ ಕೊಟ್ಟಿರೋ ಇಕ್ವೇಶನ್ ನೋಡಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೋ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೋ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೋ ಚೆಕ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು ಅಷ್ಟೇ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ, 25x ಸ್ಕ್ವೇರ್ ಮೈನಸ್ 4y ಸ್ಕ್ವೇರ್ ಪ್ಲಸ್ 28yz ಮೈನಸ್ 49z ಸ್ಕ್ವೇರ್ ಇದೆ. ಹೌದಾ, ಇದರಲ್ಲೂ ನೋಡಿ 25x ಸ್ಕ್ವೇರ್ ಹಾಗೆ ಇಡಿ ಮೊದಲಿಗೆ. ನೆಕ್ಸ್ಟ್ ಈ 4y ಸ್ಕ್ವೇರ್ ಪ್ಲಸ್ 28yz ಮೈನಸ್ 49z ಸ್ಕ್ವೇರ್. ಹೌದಾ, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಮಿಡ್ಲ್ ಅಲ್ಲಿ yz ಇದೆ. ಸೊ ನಾವ್ ಇದನ್ನ y ಮೈನಸ್ z ಹೋಲ್ ಸ್ಕ್ವೇರ್ ಬರಿಬಹುದಾ. ಸೊ ಬರೀರಿ, ಏನಾಗುತ್ತೆ 4y ಸ್ಕ್ವೇರ್ ಮೈನಸ್ 28yz ಪ್ಲಸ್ 49z ಸ್ಕ್ವೇರ್. ಓಕೆ, 49z ಸ್ಕ್ವೇರ್. ಇವಾಗ ನೋಡಿ, ಇದನ್ನ ಮತ್ತೆ ನಾವೇನ್ ಮಾಡೋಣ, ಮತ್ತೊಂದ್ ಚೂರು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಈ 25 ನ 5x ಹೋಲ್ ಸ್ಕ್ವೇರ್ ಬರಿಬಹುದಾ. ಸೊ 5x ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಈ 4y ಸ್ಕ್ವೇರ್ ನ 2y ಸ್ಕ್ವೇರ್ ಬರೀತೀನಿ, ಮೈನಸ್ ಈ 28yz ಹಾಗೆ ಇರಲಿ
ಪ್ಲಸ್ ಈ 49z² ನ 7z² ಅಂತ ಬರೀತೀನಿ. ಓಕೆ, ಯಾಕಂದ್ರೆ ಇದು 2y² ಮಾಡಿದ್ರೆ 4y² ಬರುತ್ತಾ, 7z² ಮಾಡಿದ್ರೆ 49z² ಬರುತ್ತೆ. ಓಕೆ, ಸೊ ಫೈನಲ್ ಇದು ಯಾವ ಫಾರ್ಮೆಟಿಗೆ ಬಂತು ನಮಗೆ? 5x² ಮೈನಸ್ 2y ಮೈನಸ್ 7z² ಬಂತು. ಹೌದಾ? ಸೊ ಇವಾಗ ಇದನ್ನ a² ಮೈನಸ್ b² ಅಲ್ಲಿ ಬರೀರಿ. ಸೊ 5x² ಮೈನಸ್ 2y ಮೈನಸ್ z 7z² ನಾವು ಯಾವ್ದಕ್ಕೆ ಬರೀಬೇಕು? a² ಮೈನಸ್ b² which is a plus b into a minus b. ಸೊ a plus b ಬರೀರಿ. ಏನ್ ಬರುತ್ತೆ? 5x ಪ್ಲಸ್ 2y ಮೈನಸ್ 7z. ಇದೇನ್ ಬಂತು? a plus b ಬಂತು. ನೆಕ್ಸ್ಟ್ a minus b ಏನ್ ಬರುತ್ತೆ? 5x ಮೈನಸ್ 2y ಮೈನಸ್ ಪ್ಲಸ್ 7z. ಓಕೆ, ಸೊ ಇದು ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ಸಿಂಪ್ಲಿ ಕೊಟ್ಟಿರೋ ಫ್ಯಾಕ್ಟರೈಸೇಷನ್ ನ ನಾವು ಮೊದಲು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಓಕೆನಾ? ಈ ಕ್ವಶನ್ ನೋಡಿ, 2x² ಮೈನಸ್ 7x ಮೈನಸ್ 15 ಇದನ್ನ ಫ್ಯಾಕ್ಟರೈಸ್ ಮಾಡಿ ಬರೀಬೇಕು. ಎರಡಿಗೂ ಗೊತ್ತಿದೆ ನೋಡಿ, ಈ ಲಾಸ್ಟ್ ಸಂಖ್ಯೆ, ಈ ಮಧ್ಯದ ಸಂಖ್ಯೆ. ಏನಪ್ಪಾ ಇದ್ರ ಇಂಪಾರ್ಟೆನ್ಸ್ ಅಂದ್ರೆ, ಯಾವುದೇ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದಲ್ಲಿರೋ ಸಂಖ್ಯೆ ಬರ್ಬೇಕು. ಅದೇ ಇವೆರಡು ಸಂಖ್ಯೆನ ಗುಣಾಕಾರ ಮಾಡಿದ್ರೆ ಲಾಸ್ಟ್ ಅಲ್ಲಿರೋ ಸಂಖ್ಯೆ ಬರ್ಬೇಕು. ಇದು ಎಲ್ರಿಗೂ ಗೊತ್ತಿದೆ. ಓಕೆ, ಬಟ್ ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಲಾಸ್ಟ್ ಗೆ 15 ಕೊಟ್ಟಿದ್ದಾನೆ. ಸೊ ನಾವು 3 5 15 ಅಂತ ಬರಿಬಹುದು. ಬಟ್ ಈ 3 ಮತ್ತು 5 ಕೂಡ್ಸಿದ್ರೆ ಆಯ್ತು ಅಥವಾ ಕಳೆದ್ರೆ ಆಯ್ತು, ನಮ್ಗೆ ಏನ್ ಬರಲ್ಲ? 7 ಬರಲ್ಲ. ಸೊ ಏನ್ ಮಾಡ್ಬೇಕು? ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಫಸ್ಟ್ ಟರ್ಮ್ ಗೆ 2 ಕೊಟ್ಟಿದ್ದಾನೆ. ಹೌದಾ? x² ಕೋಎಫಿಷಿಯಂಟ್ ಏನ್ ಕೊಟ್ಟಿದ್ದಾನೆ? 2 ಕೊಟ್ಟಿದ್ದಾನೆ. ಈ 2 ನ ಈ 15 ಇಂದ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ? 30 ಬರುತ್ತೆ. ಇವಾಗ ಈ 30 ನ ಲಾಸ್ಟ್ ಅಲ್ಲಿ ಬೇಸ್ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಇದ್ರದ್ದು ಫ್ಯಾಕ್ಟರ್ ಮಾಡ್ಬೇಕು. ಇದರಲ್ಲಿ ಯಾವಾದ್ರೂ ಎರಡು ಸಂಖ್ಯೆನ ನಾವು ಕೂಡ್ಸಿದ್ರೆ ಅಥವಾ ಕಳೆದ್ರೆ ನಮಗೆ 7 ಬಂದಿರ್ಬೇಕು. ಅದೇ ಸಂಖ್ಯೆ ಗುಣಾಕಾರ ಮಾಡಿದ್ರೆ 30 ಬಂದಿರ್ಬೇಕು. ಸೊ ಆ ಸಂಖ್ಯೆಗಳು ಯಾವಾಗ್ತವೆ? 10 ಮತ್ತು 3. 10 3 30 ಬರುತ್ತೆ. ಇದೇ 10ರಲ್ಲಿ 3 ಕಳೆದ್ರೆ 7 ಬರುತ್ತೆ. ಓಕೆ, ಇದು ಗೊತ್ತಾಯ್ತಾ? ಸೊ ಇದನ್ನ ಇಲ್ಲಿ ರಿರೈಟ್ ಮಾಡಿ. ಯಾವ ರೀತಿ ರಿರೈಟ್ ಮಾಡ್ತೀರಾ? 2x² ಮೈನಸ್ 10x ಪ್ಲಸ್ 3x ಮೈನಸ್ 15. ಓಕೆ, 2 15 30, 13 30, ಮೈನಸ್ 10 ಇದೆ ಪ್ಲಸ್ 3 ಇದೆ. ಸೊ ಮೈನಸ್ ಮಾಡ್ಬೇಕು. 10ರಲ್ಲಿ 3 ಹೋದ್ರೆ 7, ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ, ಮೈನಸ್ 7. ಓಕೆ, ಎಷ್ಟು ಬಂತ? ಇದರಲ್ಲಿ 2x ಕಾಮನ್ ತೆಗಿತೀನಿ. ಏನ್ ಬರುತ್ತೆ? x ಮೈನಸ್ 5 ಬರುತ್ತೆ. ಓಕೆ, ಪ್ಲಸ್ ಇದರಲ್ಲಿ 3 ಕಾಮನ್ ತೆಗಿತೀನಿ. x ಮೈನಸ್ 5 ಬರುತ್ತೆ. ಹೌದಾ? ಸೊ ನಮಗೆ ಫ್ಯಾಕ್ಟರ್ಸ್ ಏನ್ ಬಂತು? 2x ಪ್ಲಸ್ 3 x ಮೈನಸ್ 5. ಅದೇ ಎಲ್ಲಿದೆ? ಆಪ್ಷನ್ ಎ ನಲ್ಲಿದೆ. ಓಕೆ, ಅರ್ಥ ಆಯ್ತಾ? ನೋಡಿ, ಈ ಮಧ್ಯದ ಸಂಖ್ಯೆ ಇದ್ರದ್ದು ಫ್ಯಾಕ್ಟರ್ಸ್ ತೆಗೆದಾಗ ನಮಗೇನ್ ಬರಲ್ಲ? ಮಧ್ಯದ ಸಂಖ್ಯೆ ಬರಲ್ಲ. ಕೂಡಿಸಿದ್ರೆ ಅಥವಾ ಕಳೆದ್ರೆ. ಗುಣಾಕಾರ ಮಾಡಿದ್ರೆ ಕೊನೆಯ ಸಂಖ್ಯೆ ಬರುತ್ತೆ. ಬಟ್ ಮಧ್ಯದ ಸಂಖ್ಯೆನ ನಾವು ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೇನ್ ಬಂದಿರ್ಬೇಕು? ಮಧ್ಯದ ಸಂಖ್ಯೆ ಬಂದಿರ್ಬೇಕು. ಬಟ್ 7 ಬರಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೀವಿ? ಈ ಫಸ್ಟ್ ಗೆ x² ಜೊತೆ ಕೊಟ್ಟಿರುವಂತ ಕೋಎಫಿಷಿಯಂಟ್ ನ 15 ಜೊತೆ ಗುಣಾಕಾರ ಮಾಡಿದ್ರೆ 30 ಬರುತ್ತೆ. ಸೊ 30 ಫ್ಯಾಕ್ಟರ್ಸ್ ಏನ್ ತೆಗಿತೀವಿ? 10 3 30 ತೆಗಿತೀವಿ. ಈ 10 ಮತ್ತು 3 ಮೈನಸ್ ಮಾಡಿದ್ರೆ ನಮಗೇನ್ ಬರುತ್ತೆ? 7 ಬರುತ್ತೆ. ಹೌದಾ? ಸೊ ಹಾಗಾಗಿ ಅದನ್ನ ನಾವು ರಿರೇಟ್ ಮಾಡಿ ಏನ್ ಬರ್ತೀವಿ? 2x² ಮೈನಸ್ 10x ಪ್ಲಸ್ 3x ಮೈನಸ್ 15 ಅಂತ ಬರೀತೀವಿ. ಓಕೆ, ಈ 15 ಅಂತ ಬರೋದ್ಮೇಲೆ ಇವೆರಡರಲ್ಲಿ ನಾನು 2x ಕಾಮನ್ ತೆಗಿತೀನಿ. ಏನ್ ಬರುತ್ತೆ? x ಮೈನಸ್ 5 ಬರುತ್ತೆ. ಮತ್ತೆ ಇವೆರಡರಲ್ಲಿ 3 ಕಾಮನ್ ತೆಗಿತೀನಿ. x ಮೈನಸ್ 5 ಬರುತ್ತೆ. ಹೌದಾ? ನೋಡಿ, 2x ಇಂಟು x 2x², 2x ಇಂಟು 5 10x. ಓಕೆ, 2 5 10, x ಗೆ x.
ಇಲ್ಲಿ 3 ಕಾಮನ್ ತೆಗೆದ್ರೆ 3 ಇಂಟು ಎಕ್ಸ್ 3x 3 5 15 ಬಂತಾ. ಸೊ ಫೈನಲಿ ಫ್ಯಾಕ್ಟರ್ಸ್ ಏನ್ ಬಂತು 2x plus 3 ಒಂದು ಫ್ಯಾಕ್ಟರ್ ಬಂದ್ರೆ x minus 5 ಒಂದು ಫ್ಯಾಕ್ಟರ್ ಬಂತು. ಓಕೆ, ಈ 2x plus 3 into x minus 5 ಎಲ್ಲಿದೆ ನಮಗೆ ಆಪ್ಷನ್ ಎ ನಲ್ಲಿ ಇದೆ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಅ ಫ್ಯಾಕ್ಟರ್ ಕಾಮನ್ ಟು ಬೋತ್. ಈ ಕೊಟ್ಟಿರೋ ಎರಡು ಇಕ್ವೇಶನ್ ಅಲ್ಲಿ ಕಾಮನ್ ಆಗಿರುವಂತ ಫ್ಯಾಕ್ಟರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫ್ಯಾಕ್ಟರ್ ಮಾಡಿ ಯಾವ ರೀತಿ ಮಾಡ್ತೀರಾ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6 ಇದೆ ಹೌದಾ. ಸೊ ಇದನ್ನ ನಾವು ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2x ಮೈನಸ್ 6 ಬರಿಬೋದಾ. 3 2 6, 3ರಲ್ಲಿ 2 ಹೋದ್ರೆ 1, ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ ಮೈನಸ್. ಸೊ ಇವೆರಡರಲ್ಲಿ ಏನ್ ಕಾಮನ್ ತೆಗಿತೀನಿ, ಎಕ್ಸ್ ಕಾಮನ್ ತೆಗಿತೀನಿ. ಏನ್ ಬರುತ್ತೆ ಎಕ್ಸ್ ಮೈನಸ್ 3 ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3. ಸೊ ಫ್ಯಾಕ್ಟರ್ಸ್ ಏನ್ ಬಂತು ಎಕ್ಸ್ ಪ್ಲಸ್ 2 ಅಂಡ್ ಎಕ್ಸ್ ಮೈನಸ್ 3 ಬಂತು ಹೌದಾ. ಸೊ ಫಸ್ಟ್ ಆಫ್ ದ ಫ್ಯಾಕ್ಟರ್ಸ್ ಏನ್ ಬಂತು ಎಕ್ಸ್ ಪ್ಲಸ್ 2 ಅಂಡ್ ಎಕ್ಸ್ ಮೈನಸ್ 3 ಬಂತು. ಈಗ ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ನೋಡಿ. ಸೆಕೆಂಡ್ ಇಕ್ವೇಶನ್ ಏನಿದೆ ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಇದೆ. ಇದು ಕೂಡ ಸೇಮ್ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 2x ಪ್ಲಸ್ 6 ಓಕೆ. 3 2 6, ಮೈನಸ್ 3 ಮೈನಸ್ 2 ಅಂದ್ರೆ ಮೈನಸ್ 5. ಓಕೆ, ಸೊ ಇವೆರಡರಲ್ಲಿ ಎಕ್ಸ್ ಕಾಮನ್ ತೆಗಿತೀನಿ. ಏನ್ ಬರುತ್ತೆ ಎಕ್ಸ್ ಮೈನಸ್ 3 ಬರುತ್ತೆ. ಇಲ್ಲಿ ಏನ್ ಮಾಡ್ತೀನಿ 2 ಕಾಮನ್ ತೆಗಿತೀನಿ, ಎಕ್ಸ್ ಮೈನಸ್ 3 ಬರುತ್ತೆ. ಓಕೆ, ಸೊ ಇವೆರಡರ ಫ್ಯಾಕ್ಟರ್ಸ್ ಏನ್ ಬಂತು ಎಕ್ಸ್ ಮೈನಸ್ 3 ಅಂಡ್ ಎಕ್ಸ್ ಮೈನಸ್ 2 ಬಂತು. ಸೊ ಇವಾಗ ಇವೆರಡರಲ್ಲೂ ಕಾಮನ್ ಇರುವಂತ ಫ್ಯಾಕ್ಟರ್ ಯಾವ್ದು ಬಂತು ನಮ್ಗೆ. ಸೊ ಫ್ಯಾಕ್ಟರ್ಸ್ ಏನ್ ಬಂತು ಎಕ್ಸ್ ಮೈನಸ್ 2 ಅಂಡ್ ಎಕ್ಸ್ ಮೈನಸ್ 3 ಬಂತು ಹೌದಾ. ಫಸ್ಟ್ನೇ ಫ್ಯಾಕ್ಟರ್ ಏನ್ ಬಂದಿತ್ತು ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 3 ಬಂದಿತ್ತು. ಸೆಕೆಂಡ್ ಅಲ್ಲಿ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 3 ಬಂದಿತ್ತು. ಸೊ ಎರಡರಲ್ಲಿ ಕಾಮನ್ ಇರೋದು ಯಾವುದು ಎಕ್ಸ್ ಮೈನಸ್ 3 ವಿಚ್ ಈಸ್ ಆಪ್ಷನ್ ಬಿ. ಓಕೆ, ಐ ಹೋಪ್ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಫ್ಯಾಕ್ಟರ್ಸ್ ಆಫ್ 15xy ಮೈನಸ್ 6x ಪ್ಲಸ್ 5y ಮೈನಸ್ 2 ಅಂತ ಕೇಳಿದ್ದಾರೆ ಹೌದಾ. ಇದರಲ್ಲಿ ಏನ್ ಮಾಡ್ತೀವಿ, ಇದನ್ನ ಯಾವ ರೀತಿ ಮಾಡ್ತೀರಾ ನೋಡಿ 15xy ಮೈನಸ್ 6x ಪ್ಲಸ್ 5y ಮೈನಸ್ 2 ಇದೆ ಹೌದಾ. ಇವೆರಡರಲ್ಲಿ ಏನಾದ್ರು ಕಾಮನ್ ಬರುತ್ತಾ ನೋಡಿ, ಇಲ್ಲೂ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ, ಇಲ್ಲಿ 15 ಇದೆ ಇಲ್ಲಿ 6 ಇದೆ, ಎರಡು 3ರಿಂದ ಮಲ್ಟಿಪ್ಲೈ ಆಗ್ತಾವ. ಸೊ 3x ಕಾಮನ್ ತೆಗೆದ್ರೆ ನಮ್ಗೇನ್ ಬರುತ್ತೆ 5y ಮೈನಸ್ 2 ಬರುತ್ತೆ. ಓಕೆ, ಇಲ್ಲಿ 5y ಮೈನಸ್ 2 ಇದೆ. ಸೊ 1 ಕಾಮನ್ ತೆಗೆದ್ರೆ 5y ಮೈನಸ್ 2 ಬಂತು. ಸೊ ಫೈನಲಿ ನಮಗ್ ಫ್ಯಾಕ್ಟರ್ಸ್ ಏನ್ ಬಂತು 3x ಪ್ಲಸ್ 1 ಅಂಡ್ 5y ಮೈನಸ್ 2 ಬಂತು. ಸೊ ಇದು ಆನ್ಸರ್ ಅಲ್ಲಿ ಯಾವ ಆಪ್ಷನ್ ಇದೆ ಚೆಕ್ ಮಾಡಿ. 3x ಪ್ಲಸ್ 1 ಅಂಡ್ 5y ಮೈನಸ್ 2 ಆಪ್ಷನ್ ಬಿ ನಲ್ಲಿ ಇದೆ ಹೌದಾ. ನೋಡಿ ಎಷ್ಟು ಸಿಂಪಲ್ ಇದೆ ಕ್ವಶನ್. ಪ್ರಾಕ್ಟೀಸ್ ಮಾಡಿದ್ರೆ ಸಿಂಪಲ್ ಆಗುತ್ತೆ, ಇಲ್ಲ ಅಂದ್ರೆ ಕಾಂಪ್ಲಿಕೇಟ್ ಆಗುತ್ತೆ. ಈ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ 15x ಸ್ಕ್ವಯರ್ 15 ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 15 ಡಿವೈಡೆಡ್ ಬೈ 25 ಇಂಟು ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 25 ಅಂತ ಕೊಟ್ಟಿದ್ದಾನೆ ಹೌದಾ. ಸೊ ನಾವು ಫಸ್ಟ್ ಇಲ್ಲಿ ಏನ್ ಮಾಡೋಣ ನೋಡಿ, ನ್ಯೂಮರೇಟರ್ ಡಿನಾಮಿನೇಟರ್ ಕಂಪೇರ್ ಮಾಡಿ. ಡಿನಾಮಿನೇಟರ್ ಅಲ್ಲಿ 2 ಇದಾವೆ ಹೌದಾ, ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 25 ಇದೆ. ಮೇಲ್ಗಡೆ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 15 ಇದೆ. ಸೊ ನಾವು ಇದನ್ನು ಏನ್ ಮಾಡ್ಬೇಕು, ಇದ್ರದ್ದು ಫ್ಯಾಕ್ಟರ್ಸ್ ತೆಗೆದು ಆ ಇಕ್ವೇಶನ್ ನ ಫ್ಯಾಕ್ಟರ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ತೀವಿ ನೋಡಿ, ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 15 ಇದೆ. ಯಾವ್ದೇ ಎರಡು ಸಂಖ್ಯೆ ಗುಣಾಕಾರ ಮಾಡಿದ್ರೆ 15 ಬರ್ಬೇಕು, ಆ ಸಂಖ್ಯೆ ಕೂಡಿದ್ರೆ ಅಥವಾ ಕಳೆದ್ರೆ 2 ಬರ್ಬೇಕು. ಸೊ ನಾವ್ ಯಾವ ತಗೋಬೇಕು ಅದನ್ನ ಎಕ್ಸ್ ಸ್ಕ್ವಯರ್, ಇಲ್ಲಿ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ ನೋಡಿ, ಮೈನಸ್ ತಗೋಬೇಕು. ಸೊ ಮೈನಸ್ 5x ಪ್ಲಸ್ 3x ಮೈನಸ್ 15.
ಹೌದಾ? 5 3 15, 5ರಲ್ಲಿ 3 ಹೋದ್ರೆ 2. ಈಗ ಇವೆರಡರಲ್ಲಿ ಕಾಮನ್ ಏನ್ ತೆಗಿತೀರಾ? ಎಕ್ಸ್ ತೆಗಿತೀರಾ. ಸೊ ಏನ್ ಬಂತು? ಎಕ್ಸ್ ಮೈನಸ್ 5 ಬಂತು. ಇವೆರಡರಲ್ಲಿ ಕಾಮನ್ ಏನ್ ತೆಗಿಯೋಣ? ಪ್ಲಸ್ 3 ತೆಗೆದ್ರೆ ಇಲ್ಲೇನ್ ಬಂತು? ಎಕ್ಸ್ ಮೈನಸ್ 5 ಬಂತು. ಸೊ ನಮ್ಮ ಫ್ಯಾಕ್ಟರ್ಸ್ ಎಕ್ಸ್ ಮೈನಸ್ 5 ಅಂಡ್ ಎಕ್ಸ್ ಪ್ಲಸ್ 3 ಬಂತು. ಓಕೆ, ಇದೇನಾಯ್ತು? ನ್ಯೂಮರೇಟರ್ ಫ್ಯಾಕ್ಟರ್ಸ್ ಆಯ್ತು. ಸೊ ನ್ಯೂಮರೇಟರ್ ಫ್ಯಾಕ್ಟರ್ಸ್ ನ ಬರೀರಿ. 15 ಎಕ್ಸ್ ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 3. ಓಕೆ, ಡಿನಾಮಿನೇಟರ್ ಅಲ್ಲಿ ಏನಿತ್ತು? 25 ಎಕ್ಸ್ ಪ್ಲಸ್ 3 ಎಕ್ಸ್ ಸ್ಕ್ವಯರ್ ಮೈನಸ್ 25 ಇತ್ತು. ಈ ಎಕ್ಸ್ ಸ್ಕ್ವಯರ್ ಮೈನಸ್ 25 ಇದೆಯಲ್ಲ, ಇದನ್ನ ನಾನು ಎಕ್ಸ್ ಸ್ಕ್ವಯರ್ ಮೈನಸ್ 5 ಸ್ಕ್ವಯರ್ ಅಂತ ಬರ್ಕೊಂಡು ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5 ಅಂತ ಬರಿಬೋದಾ? ಸೊ ಇದನ್ನ ಇಲ್ಲಿ ಡೈರೆಕ್ಟ್ ಆಗಿ ಬರೀತೀನಿ ನೋಡಿ. ಏನಾಗುತ್ತೆ ಅದು? ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5. ಓಕೆ ನೋಡಿ, ಎಕ್ಸ್ ಮೈನಸ್ 5 ಕ್ಯಾನ್ಸಲ್, ಎಕ್ಸ್ ಪ್ಲಸ್ 3 ಕ್ಯಾನ್ಸಲ್, 5 3 15, 5 5 25. ಸೊ ಏನ್ ಬಂತು? 3/5. ಇದನ್ನ ಓಕೆ, or 3/5 into x plus 5. This is our final answer. ಎಲ್ಲಿದೆ ಅದು? ಆಪ್ಷನ್ ಡಿ ಎಲ್ಲಿದೆ ನೋಡಿ. ಓಕೆ, ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಂಡು ನಮಗೆ ಯಾವ ಐಡೆಂಟಿಟಿ ಅಪ್ಲೈ ಆಗುತ್ತೆ ನೋಡಿ, ಅದು ಐಡೆಂಟಿಟಿನ ಅಪ್ಲೈ ಮಾಡಿದ್ರೆ ಜಾಸ್ತಿ ಏನು ಟಫ್ ಇಲ್ಲ. ಇದು ನೋಡಿ ಎಷ್ಟು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಮೈನಸ್ a ಪ್ಲಸ್ ಸಿ ಮೈನಸ್ ಡಿ ಹೋಲ್ ಸ್ಕ್ವಯರ್. ಇದು ನಮ್ಗೆ ಅವರೇ ರೆಡಿ ಕೊಟ್ಬಿಟ್ಟಿದ್ದಾರೆ. a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಲ್ಲಿ ಇದೆ ಅಂತ. ನಾವು ಡೈರೆಕ್ಟ್ ಆಗಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ನ ಅಪ್ಲೈ ಮಾಡೋದೊಂದೇ ಬಾಕಿ. ಮಾಡಿ a ಪ್ಲಸ್ ಬಿ ಏನಾಗುತ್ತೆ? a ಪ್ಲಸ್ ಬಿ ಪ್ಲಸ್ ಸಿ ಎ ಆಯ್ತಾ? ಬಿ ಏನಿದೆ? ಪ್ಲಸ್ a ಪ್ಲಸ್ ಸಿ ಮೈನಸ್ ಡಿ ಇದೆ. ಓಕೆ, ನೆಕ್ಸ್ಟ್ a ಮೈನಸ್ ಬಿ. a ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ a ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಮೈನಸ್ ಡಿ. ಓಕೆ, ಇದ್ರಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವ ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಆಗದೆ ಇರೋದನ್ನ ಡೈರೆಕ್ಟ್ ಆಗಿ ಬರೀರಿ ನೋಡಿ. ಇಲ್ಲಂತೂ ಯಾವ ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಪ್ಲಸ್ ಎ ಮೈನಸ್ ಎ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಯ್ತು. ಸೊ ನಮಗೆ ಉಳಿತೇನು? a ಪ್ಲಸ್ 1a ಪ್ಲಸ್ 1a 2a ಪ್ಲಸ್ ಬಿ ಇದೆ, ಬಿ ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಸೊ 2c ಮೈನಸ್ ಡಿ. ನೆಕ್ಸ್ಟ್ ಇಲ್ಲೆಲ್ಲ ಕ್ಯಾನ್ಸಲ್ ಆಗಿ ಉಳಿದಿದೆ ಏನು? ಬಿ ಪ್ಲಸ್ ಡಿ. ಹೌದಾ? ಇದು ಪ್ಲಸ್ ಆಗುತ್ತೆ ನೋಡಿ, ಯಾಕಂದ್ರೆ ಮೈನಸ್ ಇದೆಲ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಬಿ ಪ್ಲಸ್ ಡಿ ಬಂತು. ಈಗ ಇವೆರಡರಲ್ಲಿ ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡ್ಬೇಕು, ಅದೇ ನಮ್ದು ಆನ್ಸರ್. ಬಿ ಪ್ಲಸ್ ಸಿ ಇಲ್ಲ, 2a ಪ್ಲಸ್ ಬಿ ಪ್ಲಸ್ 2c ಮೈನಸ್ ಡಿ ಇದೆ, ಅದು ಇಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಬಿ ಪ್ಲಸ್ ಡಿ ಇಸ್ ಕರೆಕ್ಟ್ ಹಿಯರ್. ತುಂಬಾನೇ ಈಸಿ ಇದಾವ ನೋಡಿ, ಎಲ್ಲ ನಿಮ್ ಪ್ರಾಕ್ಟೀಸ್ ಮೇಲೆನೆ ಡಿಪೆಂಡ್ ಆಗಿದೆ. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇನ್ನು ಒನ್ ಕಾಮನ್ ಫ್ಯಾಕ್ಟರ್ ಆಫ್ x square plus 5x plus 6, x square plus 7x plus 10 and x square plus 9x plus 14. ಇದರದ್ದು ಕಾಮನ್ ಫ್ಯಾಕ್ಟರ್ ಏನಿದೆ ನೋಡ್ಬೇಕು, ಇವು ಮೂರಲ್ಲಿರುವಂತ ಕಾಮನ್ ಫ್ಯಾಕ್ಟರ್. ಸೊ ಫಸ್ಟ್ ಒನ್ ನೋಡಿ, x ಸ್ಕ್ವಯರ್ ಪ್ಲಸ್ 5x ಪ್ಲಸ್ 6 ಇದೆ. ಹೌದಾ? ಸೊ ಎಲ್ಲಾದಲ್ಲಿ ಪ್ಲಸ್ ಇದೆ, ಏನು ಟೆನ್ಷನ್ ಇಲ್ಲ. ಪ್ಲಸ್ 3x ಪ್ಲಸ್ 2x ಪ್ಲಸ್ 6 ಬರಿಬೋದಾ? 3 2 6, 3 2 ಕೂಡಿಸಿದ್ರೆ 5. ಸೊ ಇದ್ರಲ್ಲಿ ಎಕ್ಸ್ ಕಾಮನ್ ತೆಗೆದು ಉಳಿತೇನು? ಎಕ್ಸ್ ಪ್ಲಸ್ 3 ಉಳಿತು. ಪ್ಲಸ್ ಇದ್ರಲ್ಲಿ 2 ಕಾಮನ್ ತೆಗೆದ್ರೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 3 ಉಳಿತು. ಸೊ ಫ್ಯಾಕ್ಟರ್ಸ್ ಏನ್ ಬಂತು? ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಬಂತು. ಹೌದಾ? ಇದು ಒಂದಾಯ್ತು. ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10. ಸೊ ಇದನ್ನ ಯಾವ ರೀತಿ ಬರಿತೀವಿ? ಇಲ್ಲಿ ಕೂಡ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10. ಹೌದಾ? 5 2 10, 5 2 ಕೂಡಿಸಿದ್ರೆ 7. ಸೊ ಇಲ್ಲಿ ಏನ್ ಕಾಮನ್ ತೆಗಿತೀರಾ? ಎಕ್ಸ್ ಕಾಮನ್ ತೆಗಿದ್ರಿ, ಎಕ್ಸ್ ಪ್ಲಸ್ 5 ಬರುತ್ತೆ. ಪ್ಲಸ್ ಇಲ್ಲಿ 2 ಕಾಮನ್ ತೆಗಿದ್ರಿ, ಇಲ್ಲಿ ಕೂಡ ಎಕ್ಸ್ ಪ್ಲಸ್ 5 ಬರುತ್ತೆ. ಸೊ ಫ್ಯಾಕ್ಟರ್ಸ್ ಏನ್ ಬಂತು? ಎಕ್ಸ್ ಪ್ಲಸ್ 2 ಅಂಡ್ ಎಕ್ಸ್ ಪ್ಲಸ್ 5. ಓಕೆ ನೋಡಿ, ಇವೆರಡು ನೋಡಿದ್ರೆ ನಮ್ಗೆ ಇಲ್ಲಿ ಕಾಮನ್ ಯಾವ್ದು ಬಂದಿದೆ? ಸದ್ಯಕ್ಕೆ ಎಕ್ಸ್ ಪ್ಲಸ್ 2 ಅಂತ ಬಂದಿದೆ. ಇಲ್ಲಿ 2 ಎಕ್ಸ್ ಪ್ಲಸ್ 2 ಬಂದಿದೆ ಅಂದ್ಮೇಲೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 2 ನೇ ಬರೋ ಚಾನ್ಸಸ್ ಇದೆನಾ? ನೀವು ಅಲ್ಲಿ ಸಾಲ್ವ್ ಮಾಡ್ಬೇಕಂತಿಲ್ಲ, ನೋಡಿ ಕೂಡಲೇ ತಿಳ್ಕೊಂಡ್ಬಿಡ್ಬೇಕು. 9 ಇದೆ, 14 ಇದೆ.
ಹೌದಾ? ಯಾವ್ದಾದ್ರು ಎರಡು ಸಂಖ್ಯೆ ಕೂಡ್ಸಿದ್ರೆ ಕಳೆದ್ರೆ 9 ಆಗ್ಬೇಕು, ಗುಣಾಕಾರ ಮಾಡಿದ್ರೆ 14 ಆಗ್ಬೇಕು. ಹೌದಾ? ಸೊ 14 ಏನ್ ಬರುತ್ತೆ? 7 2. 7 2 14. 7 + 2 9. ಸೊ ಒಂದ್ 7 ಬಂದಿದೆ, ಇನ್ನೊಂದು 2 ಬಂದಿದೆ. ಸೊ ನಮಗೆ ಆಬ್ವಿಯಸ್ಲಿ ಏನ್ ಬರುತ್ತೆ? ಒಂದು ಫ್ಯಾಕ್ಟರ್ x+2 ನೇ ಬರುತ್ತೆ. ಸೊ ಇದಕ್ಕೆ ಕಾಮನ್ ಫ್ಯಾಕ್ಟರ್ ಆಪ್ಷನ್ ಎ x+2. ನೀವು ಬೇಕು ಅಂದ್ರೆ ಇದನ್ನ ನೀವು ಸಾಲ್ವ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ನೋಡಿ ಮಾಡ್ತೀನಿ. ಏನಿದೆ? x² + 9x + 14. ನೋಡಿ x² + 7x + 2x + 14. 7 2 14, 7 2 9. ಹೌದಾ? ಇಲ್ಲಿ x ಕಾಮನ್ ತೆಗೀರಿ, x+7 ಬರುತ್ತೆ. ಇಲ್ಲಿ 2 ಕಾಮನ್ ತೆಗೀರಿ, x+7 ಬರುತ್ತೆ. ಸೊ ನಮಗೆ ಫ್ಯಾಕ್ಟರ್ಸ್ ಏನ್ ಬಂತು? x+7 × x+2. ಸೊ ಇಲ್ಲಿ ಕೂಡ ಕಾಮನ್ ಏನ್ ಬಂತು? x+2 ನೇ ಬಂತು. ಓಕೆ, ಇವು ಫ್ಯಾಕ್ಟರ್ ನೀವು ಮಾಡಬೇಕಂತಾನೆ ಇಲ್ಲ. ಇಷ್ಟು ನೋಡಿದ್ರೆ ಕೂಡ ನಿಮ್ಗೆ ಏನಾಗ್ಬೇಕು? ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಮೈಂಡ್ ಅಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ಇದನ್ನ ಹಾಗೆ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಇದ್ರಲ್ಲೂ ಏನ್ ಕೇಳಿದಾರೆ? ಕಾಮನ್ ಫ್ಯಾಕ್ಟರ್ ಕೇಳಿದ್ದಾರೆ. ಈ ಕಾಮನ್ ಫ್ಯಾಕ್ಟರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ, ನಾವು ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಲಾಸ್ಟ್ ನಂಬರ್ ಮೇಲೆ ನಾವು ಕಾಮನ್ ಫ್ಯಾಕ್ಟರ್ ಯಾವ್ದಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ ಫಸ್ಟ್ನೇ ಕೇಸ್ ಅಲ್ಲಿ ಏನಿದೆ? ಫಸ್ಟ್ ಇಕ್ವೇಶನ್ ಅಲ್ಲಿ ಲಾಸ್ಟ್ ಅಲ್ಲಿ 40 ಇದೆ, ಮಿಡ್ಲ್ ಅಲ್ಲಿ 3 ಇದೆ. ಓಕೆ, 40 ಫ್ಯಾಕ್ಟರ್ಸ್ ಏನು? 5 8. ಹೌದಾ? 14 40 ಬರುತ್ತೆ, ಬಟ್ 10ರಲ್ಲಿ 4 ಕಳೆದ್ರೆ 3 ಬರಲ್ಲ. ಓಕೆ, ಸೊ 5 8. ಇದರ ಕಾಮನ್ ತೆಗೆದ್ರೆ ಒಂದು x+5 ಬರ್ಬೋದಾ? ಹೌದಾ? ಇನ್ನೊಂದು x - 8 ಬರುತ್ತೆ. ಯಾಕಂದ್ರೆ ಇಲ್ಲಿ 40 ಜೊತೆ ಮೈನಸ್ ಇದೆ. ಸೊ ದೊಡ್ಡ ಸಂಖ್ಯೆ ಮುಂದೆ ಆಬ್ವಿಯಸ್ಲಿ ನಾವು ಮೈನಸ್ ತಗೊಳ್ಳೇಬೇಕು. ಓಕೆ, ಇದು ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ನೋಡಿ. ಸೆಕೆಂಡ್ ಇಕ್ವೇಶನ್ ಏನಿದೆ? ಇಲ್ಲಿ ಕೂಡ x² + 13x + 40 ಇದೆ. ಇಲ್ಲಿ ಪ್ಲಸ್ ಇದೆ, ಸೊ ಇಲ್ಲಿ ಮೈನಸ್ ಏನು ಬರಂಗಿಲ್ಲ, ಪ್ಲಸ್ ಇದೆ. ಸೊ 40 ಮತ್ತೆ ಫ್ಯಾಕ್ಟರ್ಸ್ 5 8 ಎಲ್ಲಾ ಕಡೆ ಪ್ಲಸ್ ಇರೋದ್ರಿಂದ ಸೊ ಇಲ್ಲಿ ಕೂಡ ಯಾವ ಫ್ಯಾಕ್ಟರ್ಸ್ ಬರ್ತವೆ? x+5 x+8 ಬರುತ್ತೆ. ಓಕೆ, ನೋಡಿ ಇವಾಗ ಇಲ್ಲಿ x+5 ಇಲ್ಲಿ x+5 ಎರಡು ಕಾಮನ್ ಬಂತು. ನೆಕ್ಸ್ಟ್ ಲಾಸ್ಟ್ ನೇದ್ ನೋಡಿ, x² + x - 20 ಇದೆ. ಸೊ ನಾವು 20 ಫ್ಯಾಕ್ಟರ್ಸ್ ಮಾಡಿದ್ರೆ 5 4 20. ಹೌದಾ? 5 4 ಹೋದ್ರೆ 1 ಬರುತ್ತೆ. 20 ಫ್ಯಾಕ್ಟರ್ ತೆಗೆದ್ರೆ 5 4 ಬಂತು. ಸೊ ಇಲ್ಲಿ ಕೂಡ ಫ್ಯಾಕ್ಟರ್ಸ್ ನಮಗೆ x+5 x+4 ಬಂತು. ಹೌದಾ? ಯಾಕಂದ್ರೆ ಇಲ್ಲಿ +x ಇದೆ. ಸೊ ಹಾಗಾಗಿ ದೊಡ್ಡ ಸಂಖ್ಯೆ ಮುಂದೆ ಏನ್ ಬಂತು? ಪ್ಲಸ್ ಬಂತು. ನೀವು ಮಾಡ್ದೇನೆ ನಿಮ್ಗೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದು ಬಂತು? x+5 ಬಂತು. ಇಲ್ಲ ನೀವು ಮಾಡಬೇಕು ಅಂದ್ರೆ ಮಾಡ್ಬೇಕು. ಏನ್ ಮಾಡ್ತೀವಿ ನೋಡಿ, x² - 3x - 40 ಇದೆ. ಹೌದಾ? x² + 5x - 8x - 40. ಇದ್ರಲ್ಲಿ x ಕಾಮನ್ ತೆಗೀರಿ, x+5 ಬರುತ್ತೆ. -8 ಹಾಗೆ ಇಡಿ, ಸಾರಿ -8 ಕಾಮನ್ ತೆಗೀರಿ, ಇಲ್ಲಿ x+5 ಬರುತ್ತೆ. ಸೊ x+5 x - 8 ಇದು ಒಂದಾಯ್ತಾ? ನೆಕ್ಸ್ಟ್ ಸೆಕೆಂಡ್ x² + 13x + 40 ಇದೆ. ಸೊ x² + 5x + 8x + 40. 8 5 40, 8 5 13. ಸೊ ಇಲ್ಲಿ ಕಾಮನ್ ತೆಗೆದ್ರೆ ಇಲ್ಲಿ ಕೂಡ x+5 ಬರುತ್ತೆ. ಇಲ್ಲಿ +8 ಕಾಮನ್ ತೆಗೆದ್ರೆ ಇಲ್ಲಿ x+5 × x+8 ಬಂತು. ಸೊ ಅದರಲ್ಲಿ x+5 ಬಂದಿತ್ತು, ಇಲ್ಲಿ ಕೂಡ x+5 ಬಂತು. ಎರಡು x+5 ಅಂತ. ನೆಕ್ಸ್ಟ್ ಮೂರನೇದು x² + x - 20. ಇಲ್ಲಿ ಪ್ಲಸ್ ಬಂದ್ರೆ ಏನು ಚಿಂತೆ ಇರಲ್ಲ. ಓಕೆ, ಡೈರೆಕ್ಟ್ ಆಗಿ ನಾವು ಸಾಲ್ವ್ ಮಾಡ್ಬೋದು. 5x - 4x - 20. 5 4 ಹೋದ್ರೆ 1, ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಐತಿ, ಪ್ಲಸ್. ಸೊ ಇದ್ರಲ್ಲಿ x ಕಾಮನ್ ತೆಗೀರಿ, x+5 ಬಂತು. ಇದ್ರಲ್ಲಿ -4 ಕಾಮನ್ ತೆಗೀರಿ, x+5 ಬಂತು. ಸೊ ಫ್ಯಾಕ್ಟರ್ಸ್ x+5 and x - 4. ಸೊ ಇಲ್ಲಿನ ಏನ್ ಬಂತು? x+5 ನೇ ಕಾಮನ್ ಬಂತು. ಸೊ ನಮಗೆ ಆನ್ಸರ್ ಏನು? x+5. ಇದನ್ನ ನೋಡಿದ ಕೂಡಲೇ ಬಿಡಿಸ್ಬೇಕನ್ನೋದು ಏನೂ ಇರಲ್ಲ. ನೀವು ಲಾಸ್ಟಿಗೆ ಫ್ಯಾಕ್ಟರ್ಸ್ ನೋಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೇನ್ ಬರುತ್ತೆ ಆನ್ಸರ್ ಏನನ್ನೋದು, ಕಾಮನ್ ಯಾವ್ದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೌದಾ? ಅವ್ರು ಎರಡರಲ್ಲಿ ಒಂದು ಕಾಮನ್ ಕೇಳಿದಾರೆ ಅಂದ್ರೆ ಕಂಪಲ್ಸರಿ ಲಾಸ್ಟ್ ಇರೋ ಸಂಖ್ಯೆ ಸೇಮೇ ಕೊಟ್ಟಿರ್ತಾರೆ. Okay. Okay, friends. Please like and share and subscribe the channel. Thank you.